ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಾರ್ಟ್ ಅಟ್ಯಾಕ್ ಪ್ರಕರಣದಿಂದಾಗಿ ಹಾಸನ ದುರದೃಷ್ಟವಶಾತ್ ಹಾರ್ಟ್ ಅಟ್ಯಾಕ್ನ ರಾಜಧಾನಿ ಅಂತ ಕುಖ್ಯಾತಿಗೊಳಗಾಗ್ತಾ ಇದೆ. ಆದರೆ ಬಾಗಲಕೋಟೆಯ ಈ ಮನೆಗೆ ಹೃದಯಾಘಾತದ ಶಾಪವೇ ತಟ್ಟಿದೆ. ಯಾವ ಊರು, ಏನಾಯ್ತು, ಹೀಗ್ಯಾಕಾಯ್ತು ವಿವರಿಸುತ್ತೆ ಈ ವರದಿ. ಇಡೀ ವಂಶಕ್ಕೆ ಹೃದಯಾಘಾತದ ಶಾಪ. 15 ವರ್ಷದಲ್ಲೇ 7 ಮಂದಿಗೆ ಹಾರ್ಟ್ ಅಟ್ಯಾಕ್. ಹೌದು, ಈ ಕುಟುಂಬದ ಬರೋಬ್ಬರಿ 7 ಜನ 15 ವರ್ಷದ ಅಂತರದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈಗ ವಾಸ ಇರೋ ಮನೆ ಸದಸ್ಯರಲ್ಲಿ 4 ಬೈಪಾಸ್ ಸರ್ಜರಿ ಮಾಡಿಸಿಕೊಂಡು ತಪಾಸಣೆ, ಚಿಕಿತ್ಸೆ, ಔಷಧಿಯಿಂದ ದಿನ ದುಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಹೋಬಳಿಯ ಚೌಡಪುರ ತೋಟ ಎಂಬ ಪುಟ್ಟ ಊರಿನಲ್ಲಿ ಹೃದಯ ಬೆನ್ನಿಗೆ ಅಜ್ಜಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಹೀಗೆ ಸಾಲು ಸಾಲಾಗಿ ಮೃತಪಟ್ಟಿದ್ದಾರೆ. ಕಳೆದ 1.5 ದಶಕದಲ್ಲಿ ಯಲ್ಲಪ್ಪ ಯಮನವ್ವ ದಂಪತಿ ಮಕ್ಕಳಾದ ಸಂತಪ್ಪ, ರಾಮಪ್ಪ, ರಾಣಪ್ಪ, ಸಂತವ್ವ, ಸಂತಪ್ಪನ ಮಗಳು ಪಾರವ್ವ, ಸಂತವ್ವನ ಮಗ ಕಾಶಪ್ಪ ಹೀಗೆ ಸಾಲು ಸಾಲಾಗಿ ಹೃದಯ ಬೇನೆಗೆ ಬಲಿಯಾಗಿದ್ದಾರೆ. ಅಲ್ಲದೆ ಈರಣ್ಣ, ರಾಜು, ಯಲ್ಲಪ್ಪ, ಸಂಗಮೇಶ ಎಂಬುವರು ಬೈಪಾಸ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಇದು ನಮ್ಮ ಕುಟುಂಬದಾಗ ದೊಡ್ಡ ಆಘಾತ ಆಗೈತೆ ಸರ್. ಯಾಕಂದ್ರೆ ಒಂದು ಕುಟುಂಬದಾಗ ಒಬ್ಬರ ತೀರ್ಕೊಂಡ್ರಂದ್ರೆ ಎಷ್ಟೋ ಇದು ಆಗ್ಬೇಕಾಕತಿ. ಅಂತರದೊಳಗೆ 7 ಜನ ತೀರ್ಕೊಂಡಾರು. ಅದು ಮೇನ್ ಮುಖ್ಯಸ್ಥರ. ಮತ್ತು ಜೀವನ ಮಾಡೋದು ಕಷ್ಟ ಆಗೈತಿ. ಆದ್ರೂ ನಾವು ಇರ್ಲಿ ಅಂತೇಳಿ ಒಂದು ಇದನ್ನ ಮಾಡ್ಕೊಂಡು ಜೀವನ ಮಾಡಕತ್ತೀವ್ರಿ. ಇದ್ದಾರೊಳಗೆ 4 ಮಂದಿಗೆ ಸ್ಟಂಟ್ ಐತ್ರಿ. ಮತ್ತೆ 4 ಮಂದಿಗೆ ಈಗ ಬೈಪಾಸ್ ಸರ್ಜರಿ ಆಗ್ಯಾವ್ರಿ. ಅವ್ರ ಟ್ಯಾಬ್ಲೆಟ್ ತಗೊಂತನ ತಿಂಗಳ ದವಾಖಾನೆ ತೋರಿಸೋದು ಆರಾಮದಾರಿ. ಆತಂಕದಲ್ಲೇ ದಿನ ದೂಡುತ್ತಿರುವ ಕುಟುಂಬಸ್ಥರು. ಈ ಊರಿನಿಂದ ಫೋನ್ ಕಾಲ್ ಬಂದರೆ ಭಯ. ತಮಾಷೆ ಅನಿಸಿದ್ರು ಇದು ಸತ್ಯ. ಈ ಚೌಡಪುರ ತೋಟದಿಂದ ಯಾವುದಾದ್ರೂ ಊರಿನ ಬಂಧುಗಳಿಗೆ ಮೊಬೈಲ್ ಕಾಲ್ ಹೋದ್ರೆ ನೆಂಟರಸ್ಥರೆಲ್ಲ ಭಯ ಬೀಳ್ತಾರೆ. ಅದಕ್ಕೆ ಕಾರಣ ಮತ್ಯಾರ ಸಾವಿನ ಸುದ್ದಿ ಹೊತ್ತು ತಂದಿದೆ ಈ ಕಾಲ್ ಎನ್ನುವ ಅವರ ಆತಂಕ. ಸುಂದರ ಹಸಿರು ಪರಿಸರದ ಮಧ್ಯೆ ಇದ್ದು ದಿನವಿಡೀ ಮೈಮುರಿದು ಬೆವರು ಸುರಿಸಿ ದುಡಿದ್ರು. ಅದೇಗೆ ಹೃದಯ ಬೇನೆ ಇವರನ್ನ ಬೆನ್ನು ಬಿದ್ದಿದೆ ಅನ್ನೋ ಬಗ್ಗೆ ವೈದ್ಯಕೀಯ ಲೋಕವೇ ಬೆಕ್ಕಸ ಬೆರಗಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಾರ್ಟ್ ಅಟ್ಯಾಕ್ ಪ್ರಕರಣದಿಂದಾಗಿ ಹಾಸನ ದುರದೃಷ್ಟವಶಾತ್ ಹಾರ್ಟ್ ಅಟ್ಯಾಕ್ನ ರಾಜಧಾನಿ ಅಂತ ಕುಖ್ಯಾತಿಗೊಳಗಾಗ್ತಾ ಇದೆ. ಆದರೆ ಬಾಗಲಕೋಟೆಯ ಈ ಮನೆಗೆ ಹೃದಯಾಘಾತದ ಶಾಪವೇ ತಟ್ಟಿದೆ. ಯಾವ ಊರು, ಏನಾಯ್ತು, ಹೀಗ್ಯಾಕಾಯ್ತು ವಿವರಿಸುತ್ತೆ ಈ ವರದಿ. ಇಡೀ ವಂಶಕ್ಕೆ ಹೃದಯಾಘಾತದ ಶಾಪ. 15 ವರ್ಷದಲ್ಲೇ 7 ಮಂದಿಗೆ ಹಾರ್ಟ್ ಅಟ್ಯಾಕ್. ಹೌದು, ಈ ಕುಟುಂಬದ ಬರೋಬ್ಬರಿ 7 ಜನ 15 ವರ್ಷದ ಅಂತರದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈಗ ವಾಸ ಇರೋ ಮನೆ ಸದಸ್ಯರಲ್ಲಿ 4 ಬೈಪಾಸ್ ಸರ್ಜರಿ ಮಾಡಿಸಿಕೊಂಡು ತಪಾಸಣೆ, ಚಿಕಿತ್ಸೆ, ಔಷಧಿಯಿಂದ ದಿನ ದುಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಹೋಬಳಿಯ ಚೌಡಪುರ ತೋಟ ಎಂಬ ಪುಟ್ಟ ಊರಿನಲ್ಲಿ ಹೃದಯ ಬೆನ್ನಿಗೆ ಅಜ್ಜಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಹೀಗೆ ಸಾಲು ಸಾಲಾಗಿ ಮೃತಪಟ್ಟಿದ್ದಾರೆ. ಕಳೆದ 1.5 ದಶಕದಲ್ಲಿ ಯಲ್ಲಪ್ಪ ಯಮನವ್ವ ದಂಪತಿ ಮಕ್ಕಳಾದ ಸಂತಪ್ಪ, ರಾಮಪ್ಪ, ರಾಣಪ್ಪ, ಸಂತವ್ವ, ಸಂತಪ್ಪನ ಮಗಳು ಪಾರವ್ವ, ಸಂತವ್ವನ ಮಗ ಕಾಶಪ್ಪ ಹೀಗೆ ಸಾಲು ಸಾಲಾಗಿ ಹೃದಯ ಬೇನೆಗೆ ಬಲಿಯಾಗಿದ್ದಾರೆ. ಅಲ್ಲದೆ ಈರಣ್ಣ, ರಾಜು, ಯಲ್ಲಪ್ಪ, ಸಂಗಮೇಶ ಎಂಬುವರು ಬೈಪಾಸ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಇದು ನಮ್ಮ ಕುಟುಂಬದಾಗ ದೊಡ್ಡ ಆಘಾತ ಆಗೈತೆ ಸರ್. ಯಾಕಂದ್ರೆ ಒಂದು ಕುಟುಂಬದಾಗ ಒಬ್ಬರ ತೀರ್ಕೊಂಡ್ರಂದ್ರೆ ಎಷ್ಟೋ ಇದು ಆಗ್ಬೇಕಾಕತಿ. ಅಂತರದೊಳಗೆ 7 ಜನ ತೀರ್ಕೊಂಡಾರು. ಅದು ಮೇನ್ ಮುಖ್ಯಸ್ಥರ. ಮತ್ತು ಜೀವನ ಮಾಡೋದು ಕಷ್ಟ ಆಗೈತಿ. ಆದ್ರೂ ನಾವು ಇರ್ಲಿ ಅಂತೇಳಿ ಒಂದು ಇದನ್ನ ಮಾಡ್ಕೊಂಡು ಜೀವನ ಮಾಡಕತ್ತೀವ್ರಿ. ಇದ್ದಾರೊಳಗೆ 4 ಮಂದಿಗೆ ಸ್ಟಂಟ್ ಐತ್ರಿ. ಮತ್ತೆ 4 ಮಂದಿಗೆ ಈಗ ಬೈಪಾಸ್ ಸರ್ಜರಿ ಆಗ್ಯಾವ್ರಿ.
ಅವರ ಟ್ಯಾಬ್ಲೆಟ್ ತಗೊಂತನ ತಿಂಗಳ ದವಾಖಾನೆ ತೋರಿಸೋದು ಆರಾಮದಾರಿ. ಆತಂಕದಲ್ಲೇ ದಿನ ದೂಡುತ್ತಿರುವ ಕುಟುಂಬಸ್ಥರು. ಈ ಊರಿನಿಂದ ಫೋನ್ ಕಾಲ್ ಬಂದರೆ ಭಯ. ತಮಾಷೆ ಅನಿಸಿದ್ರು ಇದು ಸತ್ಯ. ಈ ಚೌಡಪ್ಪರ ತೋಟದಿಂದ ಯಾವುದಾದ್ರೂ ಊರಿನ ಬಂಧುಗಳಿಗೆ ಮೊಬೈಲ್ ಕಾಲ್ ಹೋದ್ರೆ ನೆಂಟರೆಸ್ತರೆಲ್ಲ ಭಯ ಬೀಳ್ತಾರೆ. ಅದಕ್ಕೆ ಕಾರಣ ಮತ್ಯಾರ ಸಾವಿನ ಸುದ್ದಿ ಹೊತ್ತು ತಂದಿದೆ ಈ ಕಾಲ್ ಎನ್ನುವ ಅವರ ಆತಂಕ. ಸುಂದರ ಹಸಿರು ಪರಿಸರದ ಮಧ್ಯೆ ಇದ್ದು ದಿನವಿಡೀ ಮೈಮುರಿದು ಬೆವರು ಸುರಿಸಿ ದುಡಿದ್ರು. ಅದೇಗೆ ಹೃದಯ ಬೇನೆ ಇವರನ್ನ ಬೆನ್ನು ಬಿದ್ದಿದೆ ಅನ್ನೋ ಬಗ್ಗೆ ವೈದ್ಯಕೀಯ ಲೋಕವೇ ಬೆಕ್ಕಸ ಬೆರಗಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಾರ್ಟ್ ಅಟ್ಯಾಕ್ ಪ್ರಕರಣದಿಂದಾಗಿ ಹಾಸನ ದುರಾದೃಷ್ಟವಶಾತ್ ಹಾರ್ಟ್ ಅಟ್ಯಾಕ್ನ ರಾಜಧಾನಿ ಅಂತ ಕುಖ್ಯಾತಿಗೊಳಗಾಗ್ತಾ ಇದೆ. ಆದರೆ ಬಾಗಲಕೋಟೆಯ ಈ ಮನೆಗೆ ಹೃದಯಾಘಾತದ ಶಾಪವೇ ತಟ್ಟಿದೆ. ಯಾವ ಊರು, ಏನಾಯ್ತು, ಹೀಗ್ಯಾಕಾಯ್ತು ವಿವರಿಸುತ್ತೆ ಈ ವರದಿ. ಇಡೀ ವಂಶಕ್ಕೆ ಹೃದಯಾಘಾತದ ಶಾಪ. 15 ವರ್ಷದಲ್ಲೇ 7 ಮಂದಿಗೆ ಹಾರ್ಟ್ ಅಟ್ಯಾಕ್. ಹೌದು, ಈ ಕುಟುಂಬದ ಬರೋಬ್ಬರಿ 7 ಜನ 15 ವರ್ಷದ ಅಂತರದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈಗ ವಾಸ ಇರೋ ಮನೆ ಸದಸ್ಯರಲ್ಲಿ 4 ಬೈಪಾಸ್ ಸರ್ಜರಿ ಮಾಡಿಸಿಕೊಂಡು ತಪಾಸಣೆ, ಚಿಕಿತ್ಸೆ, ಔಷಧಿಯಿಂದ ದಿನ ದುಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಹೋಬಳಿಯ ಚೌಡಪ್ಪರ ತೋಟ ಎಂಬ ಪುಟ್ಟ ಊರಿನಲ್ಲಿ ಹೃದಯ ಬೆನೆಗೆ ಅಜ್ಜಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಹೀಗೆ ಸಾಲು ಸಾಲಾಗಿ ಮೃತಪಟ್ಟಿದ್ದಾರೆ. ಕಳೆದ 1.5 ದಶಕದಲ್ಲಿ ಯಲ್ಲಪ್ಪ ಯಮನವ್ವ ದಂಪತಿ ಮಕ್ಕಳಾದ ಸಂತಪ್ಪ, ರಾಮಪ್ಪ, ರಾಣಪ್ಪ, ಸಂತವ್ವ, ಸಂತಪ್ಪನ ಮಗಳು ಪಾರವ್ವ, ಸಂತವ್ವನ ಮಗ ಕಾಶಪ್ಪ ಹೀಗೆ ಸಾಲು ಸಾಲಾಗಿ ಹೃದಯ ಬೇನೆಗೆ ಬಲಿಯಾಗಿದ್ದಾರೆ. ಅಲ್ಲದೆ ಈರಣ್ಣ, ರಾಜು, ಯಲ್ಲಪ್ಪ, ಸಂಗಮೇಶ ಎಂಬುವರು ಬೈಪಾಸ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಇದು ನಮ್ಮ ಕುಟುಂಬದಾಗ ದೊಡ್ಡ ಆಘಾತ ಆಗೈತೆ ಸರ್. ಯಾಕಂದ್ರೆ ಒಂದು ಕುಟುಂಬದಾಗ ಒಬ್ಬರ ತೀರ್ಕೊಂಡ್ರಂದ್ರೆ ಎಷ್ಟೋ ಇದು ಆಗ್ಬೇಕಾಕತಿ. ಅಂತರದೊಳಗೆ 7 ಜನ ತೀರ್ಕೊಂಡಾರು. ಅದು ಮೇನ್ ಮುಖ್ಯಸ್ಥರ. ಮತ್ತು ಜೀವನ ಮಾಡೋದು ಕಷ್ಟ ಆಗೈತಿ. ಆದ್ರೂ ನಾವು ಇರ್ಲಿ ಅಂತೇಳಿ ಒಂದು ಇದನ್ನ ಮಾಡ್ಕೊಂಡು ಜೀವನ ಮಾಡಕತ್ತೀವ್ರಿ. ಇದ್ದಾರೊಳಗೆ 4 ಮಂದಿಗೆ ಸ್ಟಂಟ್ ಆಗೈತಿ. ಮತ್ತೆ 4 ಮಂದಿಗೆ ಈಗ ಬೈಪಾಸ್ ಸರ್ಜರಿ ಆಗ್ಯಾವ್ರಿ. ಅವ್ರ ಟ್ಯಾಬ್ಲೆಟ್ ತಗೊಂತನ ತಿಂಗಳ ದವಾಖಾನೆ ತೋರಿಸೋದು ಆರಾಮದಾರಿ. ಆತಂಕದಲ್ಲೇ ದಿನ ದೂಡುತ್ತಿರುವ ಕುಟುಂಬಸ್ಥರು. ಈ ಊರಿನಿಂದ ಫೋನ್ ಕಾಲ್ ಬಂದರೆ ಭಯ. ತಮಾಷೆ ಅನಿಸಿದ್ರು ಇದು ಸತ್ಯ. ಈ ಚೌಡಪ್ಪರ ತೋಟದಿಂದ ಯಾವುದಾದ್ರೂ ಊರಿನ ಬಂಧುಗಳಿಗೆ ಮೊಬೈಲ್ ಕಾಲ್ ಹೋದ್ರೆ ನೆಂಟರೆಸ್ತರೆಲ್ಲ ಭಯ ಬೀಳ್ತಾರೆ. ಅದಕ್ಕೆ ಕಾರಣ ಮತ್ಯಾರ ಸಾವಿನ ಸುದ್ದಿ ಹೊತ್ತು ತಂದಿದೆ ಈ ಕಾಲ್ ಎನ್ನುವ ಅವರ ಆತಂಕ. ಸುಂದರ ಹಸಿರು ಪರಿಸರದ ಮಧ್ಯೆ ಇದ್ದು ದಿನವಿಡೀ ಮೈಮುರಿದು ಬೆವರು ಸುರಿಸಿ ದುಡಿದ್ರು. ಅದೇಗೆ ಹೃದಯ ಬೇನೆ ಇವರನ್ನ ಬೆನ್ನು ಬಿದ್ದಿದೆ ಅನ್ನೋ ಬಗ್ಗೆ ವೈದ್ಯಕೀಯ ಲೋಕವೇ ಬೆಕ್ಕಸ ಬೆರಗಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.